ಸೊ ವೆಲ್ಕಮ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ KSIU BA ಫಸ್ಟ್ ಇಯರ್ ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ನೀವು ನಿಮ್ಮ ರೋಲ್ ನಂಬರನ್ನು ಹಾಕಿ ರಿಸಲ್ಟನ್ನು ಚೆಕ್ ಮಾಡ್ಬೋದು. ಅದೇ ರೀತಿ BA ಥರ್ಡ್ ಇಯರ್ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ಆ್ಯಂಡ್ ಅದೇ ರೀತಿ BCom ಫಸ್ಟ್ ಇಯರು BCom ಥರ್ಡ್ ಇಯರ್ ರಿಸಲ್ಟ್ ಎಲ್ಲ ಅನೌನ್ಸ್ ಆಗಿದ್ದಾವೆ. ಆ್ಯಂಡ್ ಸೆಕೆಂಡ್ ಇಯರ್ B ರಿಸಲ್ಟ್ ಇನ್ನೂ ಅನೌನ್ಸ್ ಆಗಿಲ್ಲ, ಅದು ಕೂಡ ಶಾರ್ಟ್ಲಿ ಅಪ್ಕಮಿಂಗ್ ಡೇಸ್ನಲ್ಲಿ ಅನೌನ್ಸ್ ಆಗುತ್ತೆ. ಸೊ ಈಗ ರಿಸಲ್ಟ್ ನೀವು ಯಾವ ರೀತಿ ನೋಡಬೇಕಂದ್ರೆ, you have to go to Google and you have to search KSIU results. ಸೊ ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ವೆಬ್ಸೈಟ್ ನಿಮಗೆ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಈ ವೆಬ್ಸೈಟ್ ಲಿಂಕ್ ಡೈರೆಕ್ಟ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಅದೇ ರೀತಿ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ನಿಮ್ಮ ಒಂದು ID ಕಾರ್ಡ್ನಲ್ಲಿ ರೋಲ್ ನಂಬರ್ ಇದೆಯಲ್ಲ, ಲೈಕ್ ಸ್ಟಾರ್ಟಿಂಗ್ 08U ಈ ರೀತಿ ರೋಲ್ ನಂಬರ್ ಇದೆ ನಿಮ್ಮದು. ಆ ರೋಲ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೀವು ನಿಮ್ಮ ರಿಸಲ್ಟನ್ನು ನೋಡ್ಬೋದು. ಸೊ ಇಲ್ಲಿ ರಿಸಲ್ಟ್ನಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ದು ಕೆಲವೊಂದು ಸಬ್ಜೆಕ್ಟ್ಸ್ ಬ್ಯಾಕ್ ಆಗಿರ್ಬೋದು, ಅಥವಾ ಕೆಲವೊಂದು ಎಕ್ಸಾಮ್ ನೀವು ಬರ್ತಿಲ್ಲ, ಆಬ್ಸೆಂಟ್ ಆಗಿರಬೇಕು. ಸೊ ಅದರದ್ದು ಫೀಸ್ ಯಾವ ರೀತಿ ಪೇ ಮಾಡಬೇಕು ಸರ್? ಸೊ ಅದಕ್ಕೆ ಕೂಡ ನಿಮಗೆ ಒಂದು ಆಪ್ಷನ್ ಇದೆ. ಸೊ ಸಪ್ಲಿಮೆಂಟ್ರಿ ಎಕ್ಸಾಮ್ ನೀವು ಬರೀಬೋದು ಜನವರಿ ಸೈಕಲ್ ಸ್ಟೂಡೆಂಟ್ಸ್ ಜೊತೆ. ಸೊ ಅದಕ್ಕೆ ಡೇಟ್ ಏನಿದೆ, ಲಾಸ್ಟ್ ಡೇಟ್ ಏನಿದೆ, ಅದು ಎಲ್ಲ ನಾನು ಈ ವಿಡಿಯೋನಲ್ಲಿ ನಿಮಗೆ ಹೇಳ್ತೀನಿ. ಸೊ ಅದಕ್ಕೆ ನೀವು ಏನಂದರೆ KSIU ಎಕ್ಸಾಮ್ಸ್ ಅಂತ ಸರ್ಚ್ ಮಾಡಬೇಕು. ಸೊ ಈ ಎಲ್ಲ ಲಿಂಕ್ಸ್ ನಾನು ಡೈರೆಕ್ಟ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇಲ್ಲಿ ಹಾಕಿದ ತಕ್ಷಣ KSIU ಮೈಸೂರು ಎಕ್ಸಾಮ್ ಅಂತ ಇಲ್ಲಿ ನಿಮಗೆ ಒಂದು ಸ್ಟಾರ್ಟಿಂಗ್ನಲ್ಲಿ ಬರುತ್ತೆ. ಯು ಹ್ಯಾವ್ ಟು ಕ್ಲಿಕ್ ಆನ್ ದ್ಯಾಟ್. ಸೊ ಇಲ್ಲಿ ಬಂದ ತಕ್ಷಣ ನಿಮಗೆ ಕ್ಲಿಕ್ ಹಿಯರ್ ಫಾರ್ ಎಕ್ಸಾಮಿನೇಷನ್ ಫೀ ಪೇಮೆಂಟ್ ಅಂತ ಇರುತ್ತೆ. ಓಕೆ, ಸೊ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಡೈರೆಕ್ಟ್ ಲಿಂಕ್ ನಿಮಗೆ ನಾನು ಕೊಟ್ಟಿರ್ತೀನಿ, ಇಲ್ಲಿ ನೋಡ್ಬೋದು, ಕ್ಲಿಕ್ ಹಿಯರ್ ಫಾರ್ ಎಕ್ಸಾಮಿನೇಷನ್ ಫೀ ಪೇಮೆಂಟ್ ಆಫ್ BA BCom. ಓಕೆ, ಅದೇ ರೀತಿ ಇಲ್ಲಿ ನೋಡಬೇಕಾದ್ರೆ ಈಗ ಜುಲೈ ಸೈಕಲ್ ಎಕ್ಸಾಮ್ ರಿಸಲ್ಟ್ ಬಿಟ್ಟಿದ್ದಾರೆ BA ಫಸ್ಟ್ ಇಯರ್ದು. ಅದರಲ್ಲಿ ಯಾರು ಸ್ಟೂಡೆಂಟ್ಸ್ದು ಸಬ್ಜೆಕ್ಟ್ಸ್ ಬ್ಯಾಕ್ ಆಗಿದೆ ಅಥವಾ ಆಬ್ಸೆಂಟ್ ಆಗಿದ್ದೀರಾ ಅಂದರೆ, ನೀವು ಈಗ ಸಪ್ಲಿಮೆಂಟರಿ ಎಕ್ಸಾಮನ್ನು ಬರೀಬೋದು. ಓಕೆ, ಸೊ ಅದು ಯಾವ ರೀತಿ ಎಕ್ಸಾಮ್ ಫೀ ಪೇ ಮಾಡಬೇಕಾಗತ್ತೆ ಅದಕ್ಕೆ ಕೂಡ. ಸೊ ಅಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಮ ಒಂದು ರೋಲ್ ನಂಬರನ್ನು ಎಂಟರ್ ಮಾಡಿದರೆ ನೀವು ಇಲ್ಲಿಂದ ಎಕ್ಸಾಮ್ ಫೀ ಪೇ ಮಾಡ್ಬೋದು. ಸೊ ಸರ್, ಎಕ್ಸಾಮಿನೇಷನ್ ಫೀ ಪೇ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಏನಿದೆ, ವಿತೌಟ್ ಫೈನ್ 28 ಫೆಬ್ರವರಿ ಇದೆ. ಆ್ಯಂಡ್ ವಿತ್ ಫೈನ್ ನಿಮಗೆ ಏನಂದರೆ 10th ಮಾರ್ಚ್ ತನಕ ಟೈಮಿಂಗ್ ಇದೆ. ಸೊ ಎಕ್ಸಾಮ್ಸ್ ಯಾವಾಗಿರುತ್ತೆ ಅಂದರೆ ಏಪ್ರಿಲ್ನಲ್ಲಿ ಎಕ್ಸಾಮ್ ಇರುತ್ತೆ. ಏಪ್ರಿಲ್ ಮೇ ಇರ್ಬೋದು ಮೇ ಬಿ. ಓಕೆ, ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ, ಅಪ್ ಟು ಮೇ ತನಕ ನಿಮ್ಮದು ಎಕ್ಸಾಮ್ಸ್ ಇರ್ತವೆ. ಓಕೆ, ಜನವರಿ ಸೈಕಲ್ ಮತ್ತು ಜುಲೈ ಸೈಕಲಲ್ಲಿ ಯಾರು ಫೇಲ್ ಆಗಿದ್ದಾರೆ, ಯಾರ್ದು ಆಬ್ಸೆಂಟ್ ಆಗಿದ್ರಲ್ಲ ಅವರಿಗೆ. ಓಕೆ, ಸೊ ಈಗ ಕೆಲವೊಂದು ಸ್ಟೂಡೆಂಟ್ ಕನ್ಫ್ಯೂಸ್ ಆಗ್ತಾ ಇದ್ದಾರೆ, ಸರ್ ಜುಲೈ ಸೈಕಲ್ ಅವರಿಗೆ ಕೂಡ ಎಕ್ಸಾಮ್ ಫೀ ಇದೆಯಾ? ಸೊ ನೋಡಿ, ಯಾರ್ದು ಬ್ಯಾಕ್ ಆಗಿದೆ, ಆಬ್ಸೆಂಟ್ ಆಗಿದೆ ಅವರಿಗಿದೆ. ಓಕೆ, ಅವರು ಪೆಂಡಿಂಗ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಬಟ್ ಜುಲೈ ಸೈಕಲ್ ಫ್ರೆಶರ್ ಅವರಿಗೆ ಎಕ್ಸಾಮ್ಸ್ ಸೆಪ್ಟೆಂಬರ್ನಲ್ಲಿ ಇರುತ್ತೆ. ಅವರು ಜುಲೈ ಆಗಸ್ಟ್ನಲ್ಲಿ ಎಕ್ಸಾಮ್ ಫೀ ಪೇ ಮಾಡಲಿಕ್ಕೆ ಅವರಿಗೆ ಲಿಂಕ್ ಬಿಡ್ತಾರೆ. ಈಗ ಏನಂದರೆ ಜಸ್ಟ್ ಜನವರಿ ಸೈಕಲ್ ಮತ್ತು ಜುಲೈ ಸೈಕಲ್ನಲ್ಲಿ ಯಾರು ಈಗ ರಿಸಲ್ಟ್ ಬಿಟ್ಟಿದ್ದಾರಲ್ಲ, ಅದರಲ್ಲಿ ಫೇಲ್ ಆಗಿದ್ದಾರೆ ಅಥವಾ ಯಾರು ಎಕ್ಸಾಮ್ ಬರ್ದಿಲ್ಲ, ಅವ್ರು ಈಗ ಏನಂದರೆ ಬರೀಬೋದು. ಓಕೆ, ಸೊ ಇದು ನೀವು ನೋಡಿ. ಸೊ ಈಗ ನೋಟಿಫಿಕೇಶನ್ ಕೂಡ ಬಿಟ್ಟಿದ್ದಾರೆ, ಅದರಲ್ಲಿ ನೋಡ್ಬೋದು ನೀವು. ಸೊ 28 ಫೆಬ್ರವರಿ ಲಾಸ್ಟ್ ಡೇಟ್ ವಿತೌಟ್ ಫೈನ್ ಇದೆ, ಆ್ಯಂಡ್ 10 ಮಾರ್ಚ್ ಲಾಸ್ಟ್ ಡೇಟ್ ಇದೆ ವಿತ್ ಫೈನ್ ಎಕ್ಸಾಮ್ ಫೀ ಪೇ ಮಾಡಲಿಕ್ಕೆ. ಸೊ ಹಾಲ್ ಟಿಕೆಟ್ ನಿಮಗೆ 1 ವೀಕ್ ಬಿಫೋರ್ ಎಕ್ಸಾಮ್ ಬರುತ್ತೆ. ಇನ್ನು ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಬಿಟ್ಟಿಲ್ಲ. ಮಾರ್ಚ್ ಫಸ್ಟ್ ವೀಕ್ನಲ್ಲಿ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ನಿಮಗೆ ಬರುತ್ತೆ. ಸೊ ಅದರಲ್ಲಿ ನೀವು ಏನಂದರೆ ನಿಮ್ಮ ಒಂದು ಇದು ನೋಡ್ಬೋದು, ಎಕ್ಸಾಮ್ ಟೈಮ್ ಟೇಬಲ್ ಬಂದಾಗ ನಿಮ್ಮದು ಎಕ್ಸಾಮ್ ಯಾವಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅವಾಗ. ಸೊ ಇದು ರಿವೈಸ್ ನೋಟಿಫಿಕೇಶನ್ ಇದೆ, ಇದರಲ್ಲಿ ಲಾಸ್ಟ್ ಡೇಟ್ಸ್ ಎಲ್ಲ ನೋಡ್ಬೋದು ನೀವು. ಓಕೆ, ಈ ಲಾಸ್ಟ್ ಡೇಟ್ ಇದೆ ನೋಡಿ. ಸೊ 13 ಜನವರಿಯಿಂದ ಸ್ಟಾರ್ಟ್ ಆಗಿದೆ ಎಕ್ಸಾಮಿನೇಷನ್ ಫೀ ಪೇ ಮಾಡಲಿಕ್ಕೆ. ಆ್ಯಂಡ್ ಈಗ ಏನಂದರೆ 28 ಫೆಬ್ರವರಿ ಲಾಸ್ಟ್ ಡೇಟ್ ಇದೆ ವಿತೌಟ್ ಫೈನ್, ಆ್ಯಂಡ್ ವಿತ್ ಫೈನ್ 10 ಮಾರ್ಚ್ ಲಾಸ್ಟ್ ಡೇಟ್ ಇದೆ. ಈ ನೋಟಿಫಿಕೇಶನ್ ನೀವು ನೋಡ್ಬೋದು. ಓಕೆ, ಸೊ ಈಗ ನೆಕ್ಸ್ಟ್ ಏನಂದರೆ, ಈಗ ಜನವರಿ ಸೈಕಲ್ನಲ್ಲಿ ಯಾರಿದ್ದೀರಲ್ಲ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್, ಜನವರಿ ಸೈಕಲ್. ಸೊ ನೀವು ಈಗ ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ಗೆ ಅಡ್ಮಿಷನ್ ರಿನ್ಯೂವಲ್ ಮಾಡಿಸ್ಬಹುದು. ಓಕೆ, ಸೊ ಏನಂದರೆ ನೀವು ಏನು ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ ಈ ಜನವರಿ ಸೈಕಲ್ ಫಸ್ಟ್ ಇಯರ್ ಎಕ್ಸಾಮ್, ಓಕೆ, ನೋಟಿಫಿಕೇಶನ್ ಅಡ್ಮಿಷನ್ ರಿನ್ಯೂವಲ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಓಕೆ, ಸೊ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ ವಿತೌಟ್ ಎಕ್ಸಾಮ್ಸ್ ಯಾವ ರೀತಿ ಅಡ್ಮಿಷನ್ ಆಗ್ಬೋದು. ಎಸ್, ವಿತೌಟ್ ಎಕ್ಸಾಮ್ಸ್ ನೀವು ಅಡ್ಮಿಷನ್ ಆಗಬಹುದು, ದಟ್ಸ್ ನಾಟ್ ಪ್ರಾಬ್ಲಮ್. ಓಕೆ, ಸೊ ನಿಮಗೆ ಟೆಕ್ಸ್ಟ್ ಬುಕ್ಸು ಎಲ್ಲ ಅಸೈನ್ಮೆಂಟ್ಸ್ ಆನ್ ದ ಟೈಮ್ ನಿಮಗೆ ಸಿಗುತ್ತೆ. ಓಕೆ, ಬೇಗ ಅಡ್ಮಿಷನ್ ಆದರೆ. ಸೊ ಅದಕ್ಕೆ ನೀವೇನೆಂದರೆ KSIU ಇದಕ್ಕೆ ಹೋಗಬೇಕಾಗತ್ತೆ. ಹೋದ ತಕ್ಷಣ ನಿಮಗೆ ಅಡ್ಮಿಷನ್ಸ್ ಅಂತ ಕ್ಲಿಕ್ ಮಾಡಿ ಗೂಗಲಲ್ಲಿ, KSIU ಅಡ್ಮಿಷನ್. ಇದು ಜನವರಿ ಸೈಕಲ್ ಅವರಿಗಿದೆ ಅಡ್ಮಿಷನ್. ಜುಲೈ ಸೈಕಲ್ ಅವರಿಗೆ ಅಡ್ಮಿಷನ್ ರಿನ್ಯೂವಲ್ ಮುಗಿದಿದೆ, ಕ್ಲೋಸ್ ಆಗಿದೆ. ಓಕೆ, ಸೊ ಈಗ ಸದ್ಯಕ್ಕೆ ಇರೋದು ಜನವರಿ ಸೈಕಲ್ ಅವರಿಗೆ ಅಡ್ಮಿಷನ್ ರಿನ್ಯೂವಲ್ ಇದೆ. ಓಕೆ, ಸೊ ಸ್ಟೂಡೆಂಟ್ಸ್ ಹೇಳ್ತಾರೆ, ಸರ್ ಎಕ್ಸಾಮ್ಸೇ ಆಗಿಲ್ಲ, ನಾವು ಯಾವ ರೀತಿ ಅಡ್ಮಿಷನ್ ಆಗ್ಬೋದು ನೆಕ್ಸ್ಟ್ ಇಯರ್ಗೆ? ಎಸ್, ವಿತೌಟ್ ಎಕ್ಸಾಮ್ ವಿತೌಟ್ ರಿಸಲ್ಟ್ ಯು ಕ್ಯಾನ್ ಟೇಕ್ ಅಡ್ಮಿಷನ್ ಟು ನೆಕ್ಸ್ಟ್ ಇಯರ್. ಓಕೆ, ಅದು ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಯಾರು ಎಕ್ಸಾಮ್ ಬರೀತಾ ಇಲ್ಲ ಈಗ ಜನವರಿ ಸೈಕಲ್ದು, ಅವರು ಕೂಡ ನೆಕ್ಸ್ಟ್ ಇಯರ್ಗೆ ಅಡ್ಮಿಷನ್ ಆಗಬಹುದು, ನೋ ಪ್ರಾಬ್ಲಮ್. ವಿತೌಟ್ ಎಕ್ಸಾಮ್ ಕೂಡ ಅಡ್ಮಿಷನ್ ಆಗ್ಬೋದು.
ಸೊ ಕೇಸು ಅಡ್ಮಿಷನ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಅಡ್ಮಿಷನ್ ಪೋರ್ಟಲ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಅಡ್ಮಿಷನ್ ರಿನ್ಯೂವಲ್ ಸ್ಟಾರ್ಟ್ ಆಗಿದೆ ನಿಮಗೆ. ಇಲ್ಲಿ ನಿಮ್ಮ ರೋಲ್ ನಂಬರ್ ಎಲ್ಲ ಹಾಕಬೇಕಾಗತ್ತೆ. ರೋಲ್ ನಂಬರ್ ಹಾಕಿ ನೀವು ಯಾವ ಇಯರ್ಗೆ ರಿನ್ಯೂವಲ್ ಮಾಡ್ತಾ ಇದ್ದೀರಿ. ಈಗ ಫಸ್ಟ್ ಇಯರ್ ಇದ್ದರೆ ಸೆಕೆಂಡ್ ಇಯರ್ ಹಾಕಿ, ಸೆಕೆಂಡ್ ಇಯರ್ ಇದ್ದರೆ ಥರ್ಡ್ ಇಯರ್ ಹಾಕಿ. ಅಡ್ಮಿಷನ್ ರಿನ್ಯೂವಲ್ ನೆಕ್ಸ್ಟ್ ಇಯರ್ ಇದೆಯಲ್ಲ, ಸೊ ಇಲ್ಲಿ ಕೋರ್ಸ್ ಕೂಡ ಸೆಲೆಕ್ಟ್ ಮಾಡಿ ಆ್ಯಂಡ್ ನಿಮ್ಮದು ಅಡ್ಮಿಷನ್ ಏನಿದ್ರೆ ನೆಕ್ಸ್ಟ್ ಇಯರ್ಗೆ ನೀವು ಆಗ್ಬೋದು. ಬಿಫೋರ್ ಎಕ್ಸಾಮ್ ಕೂಡ ನೀವು ಅಡ್ಮಿಷನ್ ಆಗ್ಬೋದು. ಸೊ ಯಾಕೆ ಬೇಗ ಬಿಡ್ತಾರೆ ಅಂದರೆ ನಿಮಗೆ ಟೆಕ್ಸ್ಟ್ ಬುಕ್ಸ್ ಎಲ್ಲ ಬೇಗ ಅವೈಲೇಬಲ್ ಆಗುತ್ತೆ ಇದರಿಂದ. ಓಕೆ, ಸೊ ಇದಕ್ಕೆ ಲಾಸ್ಟ್ ಡೇಟ್ ಏನಿದೆ ಅಂದರೆ ನಿಮಗೆ ನೋಡ್ಬೋದು. ಸೊ ಲಾಸ್ಟ್ ಡೇಟ್ ಫಾರ್ ದಿಸ್ ಈಸ್ ಇಲ್ಲಿ ನೋಟಿಫಿಕೇಶನ್ ಇದೆ ನೋಡಿ. ಜಸ್ಟ್ ಸೊ ಇದಕ್ಕೆ ಲಾಸ್ಟ್ ಡೇಟ್ ನಿಮಗೆ ನೋಡ್ಬೋದು 2025 ಜನವರಿ ಸೈಕಲ್ ರಿನ್ಯೂವಲ್ ಆಫ್ ಅಡ್ಮಿಷನ್ ನೋಟಿಫಿಕೇಶನ್ ಇದೆ ನೋಡಿ. ಇದನ್ನು ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಸೊ ನೀವು ಏನಾದರೆ ಅಡ್ಮಿಷನ್ ಆಗಿ, ಸೊ ಇದಕ್ಕೆ ಲಾಸ್ಟ್ ಡೇಟ್ 3rd ಮಾರ್ಚ್ ಇದೆ. 3rd ಮಾರ್ಚ್ ಇದೆ ಲಾಸ್ಟ್ ಡೇಟ್ ಫಾರ್ ದಿಸ್. ಆ್ಯಂಡ್ ವಿತೌಟ್ ಫೈನ್ 3rd ಮಾರ್ಚ್ ಲಾಸ್ಟ್ ಡೇಟ್ ಇದೆ. ಓಕೆ, ಸೊ ಇದು ಡೇಟ್ ಎಲ್ಲ ಎಕ್ಸ್ಟೆಂಡ್ ಆಗ್ತವೆ. ಜಸ್ಟ್ ಒಂದು ಸ್ಪೆಸಿಫಿಕ್ ಒಂದು ಶಾರ್ಟ್ ಇನ್ಫಾರ್ಮೇಷನ್ಗೆ ಇದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ನಿಮಗೆ. ಸೊ ನಿಮ್ಮ ಡೇಟ್ ಎಲ್ಲ ಮುಂದೆ ಎಕ್ಸ್ಟೆಂಡ್ ಆಗುತ್ತೆ. ಅಪ್ ಟು ಮೇ ಮಂತ್ ತನಕ ನಿಮಗೆ ಅಡ್ಮಿಷನ್ ಇರುತ್ತೆ. ಓಕೆ, ಸೊ ನೀವು ಕೂಡ ಬೇಗ ಥರ್ಡ್ ಇಯರ್, ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ಗೆ ಅಡ್ಮಿಷನ್ ಆಗ್ಬೋದು. ಅಡ್ಮಿಷನ್ ರಿನ್ಯೂವಲ್ ಮಾಡಿಸಿ. ಇಲ್ಲಿ ನೋಡ್ಬೋದು ಈ ಒಂದು ನೋಟಿಫಿಕೇಶನ್. ಓಕೆ, ಸೊ ಫೀ ಸ್ಟ್ರಕ್ಚರ್ ಕೂಡ ಕೊಟ್ಟಿದ್ದಾರೆ. ನೀವು ಆನ್ಲೈನ್ ಮೂಲಕನೇ ಆಗ್ಬೋದು. ನೀವೇನು ಆಫ್ಲೈನ್ ಸೆಂಟರ್ಸ್ಗೆ ಹೋಗಿ ವಿಸಿಟ್ ಕೊಡೋದೇನು ಅವಶ್ಯಕತೆಯೂ ಇಲ್ಲ. ಆನ್ಲೈನ್ ಅಡ್ಮಿಷನ್ ಆಗ್ಬೋದು. ಆನ್ಲೈನ್ ಅಡ್ಮಿಷನ್ ಆಗಿ ಫೀ ರಿಸಿಪ್ಟ್ ಮತ್ತು ಅಪ್ಲಿಕೇಶನ್ ನೀವು ನಿಮಗೆ ಟೆಕ್ಸ್ಟ್ ಬುಕ್ ಕೇಳಿ ಸೆಂಟರ್ಗೆ ಟೆಕ್ಸ್ಟ್ ಬುಕ್ ಅವೈಲೇಬಲ್ ಇದೆಯಾ. ಸೊ ಟೆಕ್ಸ್ಟ್ ಬುಕ್ ಅವೈಲೇಬಲ್ ಇದ್ದರೆ ನೀವು ಫೀ ರಿಸಿಪ್ಟ್ ಅಪ್ಲಿಕೇಶನ್ ತೊಗೊಂಡು ಹೋಗಿ ಅಲ್ಲೇ ನಿಮಗೆ ಟೆಕ್ಸ್ಟ್ ಬುಕ್ ಕೊಡ್ತಾರೆ. ಆನ್ಲೈನ್ ಅಡ್ಮಿಷನ್ ನೀವು ಆಗ್ಬೋದು. ಇಲ್ಲಿ ನೋಡ್ಬೋದು ನೀವು ಫೀಸ್ ಎಲ್ಲ ಕೊಟ್ಟಿದ್ದಾರೆ, ಎಷ್ಟು ಫೀಸ್ ಆಗುತ್ತೆ ಅಂತ. ಸೊ ಡೇಟ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. 3rd ಮಾರ್ಚ್ ಲಾಸ್ಟ್ ಡೇಟ್ ಇದೆ ವಿತೌಟ್ ಫೈನ್. ಓಕೆ, ಆ್ಯಂಡ್ 200 ರೂಪೀಸ್ ಫೈನ್ 18 ಮಾರ್ಚ್ ತನಕ ಟೈಮ್ ಇದೆ. ಆ್ಯಂಡ್ 400 ರೂಪೀಸ್ ಫೈನ್ 29 ಮಾರ್ಚ್ ತನಕ ಟೈಮಿಂಗ್ ಇದೆ. ಈ ಡೇಟ್ಸ್ ಮುಂದೆ ಎಕ್ಸ್ಟೆಂಡ್ ಆಗುತ್ತೆ. ಓಕೆ, ಡೋಂಟ್ ವರಿ ಅಬೌಟ್ ಇಟ್. ಬಟ್ ಬೇಗ ಅಡ್ಮಿಷನ್ ಆದರೆ ನಿಮ್ಗೆ ಏನಂದರೆ ಬೇಗ ಟೆಕ್ಸ್ಟ್ ಬುಕ್ಸ್ ಎಲ್ಲ ಸಿಗುತ್ತೆ. ಓಕೆ, ಇದು ಒಂದು ಇನ್ಫಾರ್ಮೇಷನ್ ನಿಮಗೆ ಶೇರ್ ಮಾಡಿದ್ದೆ. ಆ್ಯಂಡ್ ಅಗೇನ್ ಈಗ ಅಸೈನ್ಮೆಂಟ್ಸ್ ಜುಲೈ ಸೈಕಲ್ ಅವ್ರದ್ದು ಲಾಸ್ಟ್ ಡೇಟ್ ಏನಿದೆ ಅದು ಕೂಡ ಸಾಕಷ್ಟು ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ತಾ ಇದೆ. ಸೊ ಜುಲೈ ಸೈಕಲ್ ಅವರಿಗೆ ಅಸೈನ್ಮೆಂಟ್ ಲಾಸ್ಟ್ ಡೇಟ್ ಏನಂದರೆ 31st ಮಾರ್ಚ್ ಇದೆ. 31st ಮಾರ್ಚ್ ಇದೆ ಲಾಸ್ಟ್ ಡೇಟ್ ಫಾರ್ ಅಸೈನ್ಮೆಂಟ್ಸ್. ಓಕೆ, ಸೊ 31st ಮಾರ್ಚ್ ಎಲ್ಲ ಸಬ್ಜೆಕ್ಟ್ಸ್ಗೂ. ಓಕೆ, ಸೊ ಕೆಲವೊಂದು ಸ್ಟೂಡೆಂಟ್ಸ್ ಹೇಳ್ತಾ ಇರೋದು ನಮ್ಮ ಆ್ಯಪ್ನಲ್ಲಿ ಎಲ್ಲ ಚೇಂಜಸ್ ಆಗ್ತಾ ಇದೆ ಡೇಟ್ಸ್ ಎಲ್ಲ. ಸೊ ಅದು ಆ್ಯಪ್ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್ವರ್ನಲ್ಲಿ. ಸೊ ನೀವೇನೆಂದರೆ 31st ಮಾರ್ಚ್ ನಿಮ್ಮದು ಲಾಸ್ಟ್ ಡೇಟ್ ಆಗುತ್ತೆ ಅಸೈನ್ಮೆಂಟ್ ಸಬ್ಮಿಟ್ ಮಾಡಲಿಕ್ಕೆ. ಓಕೆ, 31st ಮಾರ್ಚ್. ಓಕೆ, ಸೊ ನೀವು ಬೇಗನೆ ಅಸೈನ್ಮೆಂಟ್ ಬರೀರಿ ಆ್ಯಂಡ್ ಸಬ್ಮಿಟ್ ಮಾಡಿ. 31st ಮಾರ್ಚ್ ಇದೆ ಲಾಸ್ಟ್ ಡೇಟ್. ಸೊ ಇಷ್ಟು ಇನ್ಫಾರ್ಮೇಷನ್ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ. ಐ ಹೋಪ್ ದಿಸ್ ವಿಡಿಯೋ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಆ್ಯಂಡ್ ಸೆಕೆಂಡ್ ಇಯರ್ ಬಿ ಅವ್ರದ್ದು ರಿಸಲ್ಟ್ ಕೂಡ ಶಾರ್ಟ್ಲಿ ಅನೌನ್ಸ್ ಆಗುತ್ತೆ. ಸೊ ವೇಟ್ ಮಾಡಿ.